ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ಏರಿಕೆಯಾಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ಎಲ್ಲಾ ಬೆಲೆಯನ್ನ ಪ್ರಧಾನಿ ಮೋದಿ ಅವರು ಏರಿಸ್ತಾ ಇದ್ದಾರೆ. 2-3 ತಿಂಗಳ ಹಿಂದೆ ನಿಮಗೆ ಗೊತ್ತಿರಲಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿದೇಶಗಳಿಗೆ ಹೋಗ್ತೀರಿ, ಫಾರಿನ್ ಪಾಲಿಸಿ ಏನಾಯ್ತು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬರೀ ಭಾಷಣ ಮಾಡ್ಕೊಂಡು ಹೋದ್ರೆ ಏನೂ ಆಗೋದಿಲ್ಲ, ಏನೂ ಉಪಯೋಗ ಇಲ್ಲ. ಅನೇಕ ದೇಶಗಳಿಗೆ ನೀವು ಹೋಗ್ತಾ ಇರ್ತೀರಿ, ಆದರೆ ಇದರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿರ್ಲಿಲ್ವಾ? ಯಾವುದೇ ಒಂದು ಮಾಹಿತಿ ಇಲ್ಲದೆ ದೇಶದ ಸ್ಥಿತಿ ಕೆಳಮಟ್ಟಕ್ಕೆ ತಂದಿದ್ದು ಬಹಳ ದುರ್ದೈವದ ಸಂಗತಿ. ಎಲ್ಲವನ್ನ ಕೂಡ ದೇವರ ಹೆಸರಿನಲ್ಲಿ ಮಾಡ್ಕೊಂಡು ಹೋಗಿ ದೇಶ ಹಾಳು ಮಾಡೋದಕ್ಕಾಗೋದಿಲ್ಲ. ಎಲ್ಲರೂ ದೇವರನ್ನ ನಂಬ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೆ, ಆದರೆ ಆ ಮಾತೇ ಬೇರೆ. ಪ್ರತಿಯೊಂದು ಇಂತಹದ್ದು ಏನಾದರೂ ಬಂದರೆ ಡಿವೈಡ್ ಮಾಡೋದು, ಮಧ್ಯದಲ್ಲಿ ಬೇರೆ ವಿಚಾರ ಎಳೆದು ತರೋದು. ಈಗ ಜನ ರೊಚ್ಚಿಗೆದ್ದಿದ್ದಾರೆ. ಬೇರೆ ವಿಚಾರ ತಂದು ತಣ್ಣಗೆ ಮಾಡುವಂಥ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಆದರೆ ಈಗ ಅದು ಆಗುವುದಿಲ್ಲ. ಈಗಲಾದರೂ ಕೂಡ ಗಮನವನ್ನ ವಹಿಸಬೇಕಾಗತ್ತೆ. ಜನರ ಸಮಸ್ಯೆಗಳನ್ನ ಪರಿಹರಿಸುವಂತ ಕೆಲಸ ಮಾಡಬೇಕು. ಸಮಸ್ಯೆ ತಿಳಿದುಕೊಂಡು ಪರಿಹಾರ ಕೊಟ್ಟರೆ ಮಾತ್ರ ಜನರು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದೇವೆ ಮತ್ತು ಬಹಳಷ್ಟು ಆರ್ಥಿಕವಾಗಿ ರಾಷ್ಟ್ರವನ್ನು ಬಲಶಾಲಿ ಮಾಡಿದ್ದೇವೆ. ಇವೆಲ್ಲ ಮಾತನ್ನು ಹೇಳ್ಕೊಂಡು ಬಂದರು. ಈಗ ನೋಡಿದರೆ ಪ್ರತಿ ಒಂದರಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಅದರಿಂದ ಬಡವರು, ಮಧ್ಯಮ ವರ್ಗದವರು ಮತ್ತು ಅತಿ ಬಡವರು ಇವತ್ತು ಸಾಕಷ್ಟು ತೊಂದರೆಗೆ ಒಳಗಾಗಿದೆ. ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಅತಿ ಬಡವರಾಗ್ತಾರೆ. ಯಾರಿಗೂ ಕೂಡ ಸಮಾಧಾನ ಮತ್ತು ಯಾರಿಗೂ ಕೂಡ ನೆಮ್ಮದಿ ಜೀವನ ನಡೆಸೋಕ್ಕೆ ಇವತ್ತು ಆಗ್ತಾ ಇದೆ. ಅದಕ್ಕಾಗಿ ನಾವು ಪದೇ ಪದೇ ಮೋದಿಯವರಿಗೆ ಹೇಳ್ತೇವೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ, ಎಕಾನಮಿ ಡೆಸ್ಟ್ರಾಯ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಇದ್ರ ಕಡೆ ಲಕ್ಷ್ಯ ಕೊಡಿ. ಊರೂರು ತಿರುಗರ್ಲಿಂದ ಏನು ಆಗೋದಿಲ್ಲ. ಜನರಿಗೆ ಹೇಳ್ತಾರೆ ಯಾರು ಫಾರಿನ್ಗೆ ಹೋಗಬಾರ್ದು, ಅದಕ್ಕೆ ಹೋಗಬಾರ್ದು. ಇವರೇನು ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಏನು ದುಡ್ಡು ತರ್ತಾ ಇದ್ದಾರೆ. ಪ್ರತಿ ಕಡೆ ಹೇಳ್ತಾರೆ ನಾ ಇಲ್ಲಿ ಇಷ್ಟಂದ ಸುಮಾರು ಈಗ 100 ದೇಶಗಳು ಅಡ್ಡಾಡಿದ್ದಾರೆ. ಮತ್ತು ಎಲ್ಲಿಂದ ಎಷ್ಟು ಹಣ ಬಂದಿದೆ ಅವರು ಹೇಳ್ಬೇಕು. ಇಷ್ಟು ಹಣ ಬಂದರೆ ಹೋಯ್ತಿಲ್ಲಿ. ಅದಕ್ಕಾಗಿ ಮೋದಿಯವರು ಹೇಳ್ತಕ್ಕಂಥದ್ದು ಒಂದು ಮಾಡ್ತಾರೆ ಮತ್ತು ನಡ್ಕೊಳ್ತಕ್ಕಂಥದ್ದು ಬೇರೆ ರೀತಿಯಿಂದ ನಡ್ಕೊಳ್ತಾರೆ. ಅದರಿಂದ ದೇಶಕ್ಕೆ ದೊಡ್ಡ ಹಾನಿ ಆಗ್ತಾ ಇದೆ. ಒಂದು ಎಂಪ್ಲಾಯ್ಮೆಂಟ್ ಇಲ್ಲ, ಆಮೇಲೆ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಇಲ್ಲ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವಂತೂ ಬಿಡಿ. ಅವರು ಯಾವಾಗ ಅಧಿಕಾರಕ್ಕೆ ಬಂದರೆ ಹೊರಗಡೆ ಹೇಳ್ತಾರೆ ನಾವು ಒಳ್ಳೆಯ ಸರ್ಕಾರ